काषाय शोभिकमनीय शिखानिवेशम् दण्डत्रयोज्ज्वलकरं विमलोपवीतम् उद्यद्दिनेशनिभमुल्लसत् ऊर्ध्वपुण्ड्रम् रूपं तवस्तु यतिराज दृशोर्ममग्रे शतमखमणिनीला चारुकल्हारहस्ता स्तनभरनमिताङ्गी सान्द्रवात्सल्यसिन्धुः अलकविनिहिताभिस्रग्भिराकृष्टनाथा विलसतु हृदि गोदा विष्णुचित्तात्मजानः उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः अन्नवयल पुदुवै अण्डाळरङ्गर्க்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கு என்ன விதி என்ன விம்மாத்தம் நாங்கடவா வண்ணமே நல்கு. ஓங்கி உலகளந்த உத்தமன் பேர் பாடி நாங்கள் நம்பாவைக்கு சாத்தி நீராடினால் தீங்கின்னி நாடெல்லாம் திங்கள் மும்மாறி பெய்து ஓங்கு பெரும் சென்னல் ஊடு கயலுகளா பூங்குவளை போதில் பொறிவண்டு கண்படுப்ப தேங்காதே புக்கிருந்து சீர்த்த முலை பத்தி வாங்க குடம் நிறைக்கும் வள்ளல் பெரும் பசுக்கள் நீங்காத செல்வம் நிறைந்தேலோரெம்பாவாய். ஆண்டாள் ತಿರುವಡಿಗಳೇ ಶರಣಂ. ಅಖಿಲೇಯ ಪ್ರತ್ಯನೀಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾಗಿ ಇರ್ತಕ್ಕಂತಹ ಪರಾತ್ಪರನಾದ ಪರಮಾತ್ಮನನ್ನು ಆಶ್ರಯಣ ಮಾಡಿರ್ತಕ್ಕಂತಹ ಚೇತನರು ಯಾವ ರೀತಿ ಇರ್ತಾರೆ, ಇರಬೇಕು ಎಂಬತಕ್ಕಂತಹ ತ್ಯಾಜ್ಯ ಉಪಾದೇಯ ವಿವರಗಳನ್ನು ದೇವಿ ಆಂಡಾಳ್ ನೆನ್ನೆಯ ಪಾಶನದಲ್ಲಿ ನಿರೂಪಣೆ ಮಾಡಿದಳು. ಕೇಳಿರೋ ಅಂದರೆ ಪರಮಾತ್ಮನನ್ನು ಆಶ್ರಯ ಮಾಡಿದವರು ಯಾವ ರೀತಿ ಇರ್ತಾರೆ, ಅವರು ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದ ಕೂಡಲೇ ಶರೀರ ವಿಯೋಗ ಏರ್ಪಡುವುದಿಲ್ಲ. ಅವರ ಪ್ರಾರಬ್ಧ ಕರ್ಮಗಳ ಇರುವ ತನಕ ಸಂಚಿತ ಕರ್ಮ ಕಳಿಬಹುದು. ಮುಂದೆ ಬರತಕ್ಕಂತಹ ಕರ್ಮವನ್ನು ಪರಮಾತ್ಮ ಇಲ್ಲವಾಗಿಸಬಹುದು. ಆದರೆ ಆ ಜನ್ಮಕ್ಕೆ
ಯಾವ ಕರ್ಮವು ವಿಧಿಸಲ್ಪಟ್ಟಿದೆಯೋ ಅದು ಪೂರ್ಣವಾಗುವ ತನಕ ಆ ಶರೀರದಲ್ಲಿ ಆತ್ಮ ಇರಲೇಬೇಕು ಎನ್ನುತ್ತದೆ ಶಾಸ್ತ್ರಗಳು. ಆ ರೀತಿ ಇರುವಾಗ ಇವನಿಗಿನ್ನೂ ಆಯಸ್ಸು ಇದೆ. ಇವನು ಪರಮಾತ್ಮನಲ್ಲಿ ಶರಣಾಗತಿ ಮಾಡಿಬಿಟ್ಟಿದ್ದಾನೆ. ಆ ಶರಣಾಗತಿ ಮಾಡಿದವರು ಎರಡು ವಿಧ. ಒಂದು ಅರ್ಥಪ್ರಪನ್ನರು, ಮತ್ತೊಂದು ದೃಪ್ತ ಪ್ರಪನ್ನರು. ಆ ದೃಪ್ತರು ಎಂದರೆ ಅವರು ತಮ್ಮ ಶರೀರ ವಿಯೋಗ ಆಗುವ ತನಕ ಕಾದು ಕುಳಿತಿದ್ದು ಪರಮಾತ್ಮ ಕರೆದುಕೊಂಡಾಗ ಪರಮಾತ್ಮನನ್ನು ಸೇರ್ತಾರೆ. ಆರ್ತರು ಅಂದರೆ ಹಾಗಲ್ಲ, ಆ ಕ್ಷಣದಲ್ಲಿ ಅವರಿಗೆ ಪರಮಾತ್ಮ ಅವರನ್ನು ಅಂಗೀಕಾರ ಮಾಡಿಬಿಡಬೇಕು. ಇಲ್ಲದಿದ್ದರೆ ಪ್ರಾಣವಿಯೋಗವೇ ಏರ್ಪಟ್ಟು ಬಿಡುತ್ತದೆ. ಅಂತಹ ಪರಮಾತ್ಮನ ವಿರಹವನ್ನು ಧರಿಸಲಾರದ ಆರ್ತರು. ನಾವೆಲ್ಲ ಶರಣಾಗತಿ ಮಾಡಿದ್ದೀವಿ, ಆದರೆ ಈ ಕ್ಷಣದಲ್ಲಿ ನಮಗೆ ಪ್ರಾಣವಿಯೋಗ ಏರ್ಪಡುವುದಿಲ್ಲ. ಆ ಪರಮಾತ್ಮ ಬರುವ ತನಕ ಈ ಶರೀರದಲ್ಲಿ ಈ ಆತ್ಮ ಇರಬೇಕು. ಹಾಗೆ ಇರುವಾಗ ನಾವು ಹೇಗೆ ಉಳಿದ ಕಾಲವನ್ನು ಕಳೆಯಬೇಕು? ಪರಮಾತ್ಮನಲ್ಲಿ ಭಕ್ತಿ ಮಾಡಿದ್ದಾಯಿತು. ನಮಗೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಇವೆಲ್ಲವನ್ನು ಮಾಡುವ ಶಕ್ತಿ ಇಲ್ಲ. ಭಕ್ತಿ ಅಂದರೆ ಏನು? ಭಕ್ತಿ ಯೋಗ ಅಂದ್ರೇನು? ಕರ್ಮ ಅಂದ್ರೇನು? ಕರ್ಮಯೋಗ ಅಂದರೆ ಏನು? ಜ್ಞಾನಯೋಗ ಈ ಎಲ್ಲದರ ವ್ಯತ್ಯಾಸವನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅದ್ಭುತವಾಗಿ ತಿಳಿಸ್ತಾನೆ. ಶಾಸ್ತ್ರವಿಹಿತವಾದ ಕರ್ಮಗಳು ಏನೇನಿದೆ ಅದನ್ನೆಲ್ಲ ನಾವು ಅನುಷ್ಠಾನ ಮಾಡಬೇಕು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತೇಳಿ 4 ವರ್ಣದವರಿಗೆ ಆಯಾಯ ಕರ್ಮಗಳನ್ನು ಪರಮಾತ್ಮ ವಿಧಿಸಿದ್ದಾನೆ. ಅದನ್ನು ಗೀತೆಯಲ್ಲೂ ಹೇಳ್ತಾನೆ. ಇದು ಬ್ರಾಹ್ಮಣರ ಕರ್ಮ, ಇದು ವೈಶ್ಯರದು, ಇದು ಶೂದ್ರ, ಇದು ಕ್ಷತ್ರಿಯ ಎಂಬುದಾಗಿ ವಿಭಾಗವನ್ನು ಪರಮಾತ್ಮ ಹೇಳ್ಬಿಟ್ಟ. ಈ 4 ವರ್ಣಗಳ ವಿಭಾಗ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ, ಮಯಾ ಸೃಷ್ಟಂ ಅಂದ್ಬಿಟ್ಟ. ಜಗತ್ತಿನಲ್ಲಿ ಇರ್ತಕ್ಕಂತಹ ಪಕ್ಷಿಗಳು, ಪ್ರಾಣಿಗಳು, ಮರಗಳು, ತರಕಾರಿಗಳು, ಹಣ್ಣುಗಳು ಎಲ್ಲದರಲ್ಲಿ 4 ವರ್ಣ ಉಂಟು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂದರೆ ಈಗ ನಾವು ಹಣ್ಣುಗಳನ್ನು ತೆಗೆದುಕೊಂಡ್ರೆ ಮಾವಿನ ಹಣ್ಣು ವೈಶ್ಯ. ಇದೆಲ್ಲ ಶಾಸ್ತ್ರ ಹೇಳುತ್ತೆ ನಮಗೆ. ಹಣ್ಣುಗಳಲ್ಲೆಲ್ಲ ಜಾತಿ ಉಂಟಾ ಅಂದರು, ಅದು ಜಾತಿ ಅಲ್ಲ, ಆಯಾಯ ಗುಣಗಳಿಂದ ಏರ್ಪಡ್ತಕ್ಕಂತಹ ವಿಭಾಗಗಳು. ಹಕ್ಕಿಗಳಲ್ಲಿ ಹಾಗೆ, ಕಾಗೆಯನ್ನು ಶೂದ್ರ ಅಂತಾರೆ, ಗುಬ್ಬಚ್ಚಿಯನ್ನು ಬ್ರಾಹ್ಮಣ ಅಂತಾರೆ, ಗಿಳಿ ಬಂದು ವೈಶ್ಯ. ಇದೆಲ್ಲ ಶಾಸ್ತ್ರಗಳು ಹೇಳುತ್ತೆ. ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಕೂಡ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ ಎಲ್ಲದರಲ್ಲಿ ಕೂಡ 4 ವರ್ಣ ಉಂಟು. ಸೃಷ್ಟಿ ಮಾಡುವಾಗಲೇ ಆ 4 ವರ್ಣಗಳ ಸಹಿತವಾಗಿಯೇ ನಾನು ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮನ ಮಾತು. ಆಯಾಯ ವರ್ಣದವರಿಗೆ ಯಾವ ಯಾವ ಕಾರ್ಯಗಳು ವಿಹಿತ, ಯಾವ ಯಾವ ಕಾರ್ಯಗಳು ತ್ಯಾಜ್ಯ, ಅದನ್ನು ಕೂಡ ಗೀತೆಯಲ್ಲಿ ಪರಮಾತ್ಮ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾನೆ. ಅಂತಹ ಆ ಕರ್ಮಗಳನ್ನು, ಆ ಕಾರ್ಯಗಳನ್ನು ನಾವು ಸುಮ್ಮನೆ ಏನೋ ಮಾಡ್ತೀವಿ ಅಂದರೆ ಅದು ಕರ್ಮವಾಗುತ್ತದೆ. ಆದರೆ ಆ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಪರಮಾತ್ಮನ ಆರಾಧನೆ ಎಂಬುದಾಗಿ ಮಾಡಿ ಆ ಅನುಷ್ಠಾನದಿಂದ ಮೋಕ್ಷವನ್ನು ಅಪೇಕ್ಷೆ ಪಡುವುದಕ್ಕಾಗಿ ಕರ್ಮಗಳನ್ನು ಭಗವದಾರಾಧನಾ ರೂಪದಿಂದ ಮಾಡಿದರೆ ಅದು ಕರ್ಮಯೋಗವಾಗುತ್ತೆ. ಆಗ ಅದು ಒಂದು ಸಾಧನ, ಒಂದು ಉಪಾಯ, ಮೋಕ್ಷವನ್ನು ಪಡೆಯುವ ಉಪಾಯವಾಗತ್ತೆ, ಸಾಧನವಾಗತ್ತೆ, ಪ್ರಾಪಕವಾಗುತ್ತದೆ. ಉಪಾಯ, ಸಾಧನ, ಪ್ರಾಪಕ ಎಲ್ಲ ಒಂದೇ ಅರ್ಥದ ಶಬ್ದಗಳು. ಅದು ಸಾಧನ. ಈ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಪರಮಾತ್ಮನ ಆರಾಧನೆ ಎಂಬುದಾಗಿ ಮೋಕ್ಷಕ್ಕೆ ಸಾಧನವಾಗಿ ಮಾಡಿದಾಗ ಅದು ಕರ್ಮಯೋಗ. ಆ ಕರ್ಮಯೋಗದಿಂದ ಪಾಪಗಳು ಕಳೆಯುತ್ತದೆ. ಧರ್ಮೇಣ ಪಾಪಂ ಅಪನುದತಿ ಎಂಬುದಾಗಿ ವೇದಗಳು ಹೇಳುತ್ತೆ. ಆ ಕರ್ಮಾಚರಣೆಯಿಂದ ಪಾಪಗಳು ಕಡಿಮೆಯಾಗುತ್ತೆ. ಪಾಪ ಅಂದರೆ ಅದರಲ್ಲಿ ಪುಣ್ಯವೂ ಸೇರಿದೆ. ಪುಣ್ಯ ಪಾಪ ಕರ್ಮಗಳು ಮೋಕ್ಷಕ್ಕೆ ಅಡಚಣೆ. ಆದ್ದರಿಂದ ಪುಣ್ಯ ಪಾಪಗಳು ಶೂನ್ಯವಾದಾಗ ಮಾತ್ರ ಆ ಆತ್ಮನಿಗೆ ಮುಕ್ತಿ ಏರ್ಪಡುತ್ತದೆ. ಆದ್ದರಿಂದ ಪುಣ್ಯವನ್ನು ಪಾಪದಲ್ಲೇ ಸೇರಿಸ್ಬಿಟ್ರು. ಪುಣ್ಯ ಪಾಪ ಕರ್ಮಗಳ ಭಾರ ಕಡಿಮೆಯಾದಾಗ ಇಂದ್ರಿಯಗಳು ವಶವಾಗುತ್ತವೆ. ಈ ಹೊರಗಿನ ವಿಷಯಗಳನ್ನು ಕಾಣುತ್ತಾ ಇರುವಂತಹ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಎಂಬುದಾಗಿ 5 ವಿಷಯಗಳು. ಅವುಗಳಿಗೆ 5 ಇಂದ್ರಿಯಗಳು. ಅದು ಚಕ್ಷುಸ್ಸು, ಘ್ರಾಣ, ಕಣ್ಣು ಚಕ್ಷುಸ್ ಅಂತ ಕರೆಸ್ಕೊಳ್ಳುತ್ತೆ. ಘ್ರಾಣ ವಾಸನೆಯನ್ನು ಗ್ರಹಣ ಮಾಡುವ ಮೂಗು, ನಾಸಿಕ. ಹಾಗೆ ಶಬ್ದ, ಶ್ರವಣೇಂದ್ರಿಯವನ್ನು, ಶಬ್ದಗಳು ಶ್ರವಣೇಂದ್ರಿಯ ಅದರಿಂದ ಗ್ರಹಿಸುತ್ತೆ. ರಸವನ್ನು ಗ್ರಹಿಸುವುದು ನಾಲಗೆ.
ಅದೇ ರೀತಿಯಾಗಿ ಕಣ್ಣು, ಮೂಗು, ಬಾಯಿ ಅಲ್ಲ, ಬಾಯಿ ಎನ್ನುವುದು ಕರ್ಮೇಂದ್ರಿಯ. ನಾಲಿಗೆಯಲ್ಲಿ ರಸವನ್ನು ಹಿಡಿತೀವಲ್ಲ, ಅದು ರಸವನ್ನು ಹಿಡಿಯುವ ಜ್ಞಾನೇಂದ್ರಿಯ. ಈ ರೀತಿ ಆ ಕಣ್ಣು, ಮೂಗು, ಬಾಯಿ, ಚರ್ಮ, ಇದು 5 ಇದೆಯಲ್ಲ, ಇದು 5 ಕೂಡ ಆ ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು. ಈ 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳು. ಕಣ್ಣಿಗೆ ವಿಷಯ ರೂಪ, ಕಿವಿಗೆ ವಿಷಯ ಶಬ್ದ, ಘ್ರಾಣಕ್ಕೆ ನಾಸಿಕಕ್ಕೆ ವಿಷಯ ಆ ವಾಸನೆ, ಪರಿಮಳ, ಘ್ರಾಣ ಎಂಬುದಾಗಿ ನಾವು ಅದನ್ನು ಹೇಳ್ತೇವೆ. ಚರ್ಮಕ್ಕೆ ವಿಷಯ ಸ್ಪರ್ಶ, ನಾಲಿಗೆಗೆ ವಿಷಯ ರಸ. ಹೀಗೆ 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳು. ಈ ಇಂದ್ರಿಯಗಳು ಅವುಗಳನ್ನೇ ಕೇಳ್ತಾ ಇರುತ್ತೆ. ಎಷ್ಟು ತಿಂದರೂ ಆ ಇಂದ್ರಿಯಗಳಿಗೆ ತೃಪ್ತಿ ಅನ್ನೋದೇ ಇಲ್ಲ. ನಮ್ಮ ಇವಾರ ಹಾಡ್ತಾರೆ ಏನಂತ, ತೂರ ಕುಳಿತೂತ್ತೆ ಏನೇನಾಳ ಹಂದಿರುಪ್ಪನ್. ಹೇ ಪರಮಾತ್ಮ, ಈ ಒಂದು ಚೀಲ ಇದೆಯಂತೆ, ಆ ಚೀಲಕ್ಕೆ ಮೇಲಿಂದ ನಾವು ಪದಾರ್ಥಗಳನ್ನು ಹಾಕ್ತಾನೇ ಇದ್ದೀವಿ. ಆ ಚೀಲ ತುಂಬೋದೇ ಇಲ್ವಂತೆ. ಕಾರಣ ಏನು ಅಂದರು, ಅದು ಕೆಳಗಡೆ ಓಪನ್, ಅದು ಕೆಳಗಡೆ ಹೊರದೇ ಇಲ್ಲ ಆ ಚೀಲನ. ನೀವು ಮೇಲಿಂದ ಹಾಕೋದಲ್ಲ, ಹಾಗೆ ಹೋಗ್ತಾನೆ ಇರುತ್ತೆ. ಆ ರೀತಿಯಾಗಿ ಇಂದ್ರಿಯಗಳು, ಈ ಇಂದ್ರಿಯಗಳಿಗೆ ನೀನು ಎಷ್ಟು ವಿಷಯ ಸುಖವನ್ನು ಕೊಟ್ಟರೂ ಕೂಡ ಇವುಗಳಿಗೆ ತೃಪ್ತಿ ಏರ್ಪಡೋದೇ ಇಲ್ಲ. ಅದಕ್ಕೆ ದೃಷ್ಟಾಂತ ಯಯಾತಿ. ಮಹಾಭಾರತದಲ್ಲಿ ಬರುವ ಯಯಾತಿ ಎಷ್ಟು ಕಾಮನೆ ಪೂರ್ತಿ ಆಗಲೇ ಇಲ್ಲ. ಕೊನೆಗೆ ಅವನೇನು ಹೇಳ್ತಾನೆ, ಕಾಮನೆಗಳು ಯಾವಾಗ ಪೂರ್ತಿ ಆಗುತ್ತೆ ಅಂದರೆ ಅದನ್ನು ಬಿಟ್ಟಾಗ ಅಂತಾನೆ. ಅದನ್ನು ಅನುಭವಿಸಿದಷ್ಟು ತೃಪ್ತಿ ಸಿಗೋಲ್ಲ. ವಿಜಹಾತಿ ಯದಾ ಕಾಮಾನೆ, ಗೀತೆಯಲ್ಲಿ ಕೃಷ್ಣ ಹೇಳ್ದ. ಯಾವಾಗ ನಮಗೆ ತೃಪ್ತಿ ಅಂತ ಕೇಳಿದ್ರೆ ಅದನ್ನು ತೈತ್ರಿಯ ಉಪನಿಷತ್ ಹೇಳುತ್ತೆ. ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ, ಅದು ಆನಂದವನ್ನು ಹೇಳ್ತಾ ಬರುತ್ತೆ. ಮನುಷ್ಯಾನಂದ, ದೇವಾನಂದ, ಗಂಧರ್ವಾನಂದ, ಆ ಬ್ರಹ್ಮಾನಂದ, ಆ ಮೇಲೆ ಹೋಗಿ ಪರಬ್ರಹ್ಮನ ಆನಂದದವರೆಗೂ ಹೋಗುತ್ತೆ. ಈ ಆನಂದ ಎಲ್ಲ ಹೇಗೆ ಅಂದರೆ ಅದನ್ನು ಪಡೆದಾಗ ಆಯಾಯ ಆನಂದ. ಆದರೆ ಏನನ್ನೂ ಬಯಸದೇ ಇರುವವನಿಗೆ ಈ ಆನಂದ ತಾನಾಗಿ ಇರುತ್ತೆ ಅಂದ್ಬಿಡ್ತು ವೇದ. ಅಂದರೆ ಸಕಲ ವಿಷಯ ವೈರಾಗ್ಯಗಳ ಇರುವವನಿಗೆ ಆನಂದ ತಾನಾಗಿ ಏರ್ಪಡುತ್ತದೆ. ಅಕಾಮಹತಸ್ಯ, ಕಾಮನೆಯೇ ಇಲ್ಲದವನು. ಅಕಾಮ ಅನ್ನೋದಕ್ಕೆ 2 ಅರ್ಥ. ಕಾಮನೆ ಇಲ್ಲದಿರುವುದು ಅಂದ್ರೇನು, ಲೌಕಿಕವಾದ ವಿಷಯದಲ್ಲಿ ಕಾಮನೆ ಇಲ್ಲದೆ ಇರೋದು. ಅಕಾಮ ಶಬ್ದಕ್ಕೆ ಇನ್ನೊಂದು ಅರ್ಥ. ಅಕಾರೋ ವೈ ವಿಷ್ಣು, ಆ ಎಂದರೆ ಪರಮಾತ್ಮ, ಅಕಾಮ ಎಂದರೆ ಪರಮಾತ್ಮನಲ್ಲಿ ಕಾಮನೆಯನ್ನು ಉಳ್ಳವನು. ಇದ್ರ ಮೇಲೆ ಆಸೆ ಹೋಗಬೇಕಾದ್ರೆ ಈ ಮನಸ್ಸು ಸುಮ್ಮನಿರಲ್ಲ. ಇದಕ್ಕೇನೋ ಒಂದು ಕೆಲಸ ಕೊಡಬೇಕು. ಇದ್ರ ಮೇಲೆ ಆಸೆ ಬಿಡು ಅಂದರೆ ಅದಕ್ಕೆ ಇನ್ನೊಂದನ್ನು ತೋರಿಸ್ಬೇಕಲ್ಲ. ಯಾವುದನ್ನು ತೋರಿಸ್ಬೇಕು? ಪರಮಾತ್ಮನನ್ನು ತೋರಿಸು. ಕಣ್ಣನಕ್ಕೆ ಆಮದು ಕಾಮಂ, ನಾನ್ಗೇನುಂ ಕಣ್ಣನಕ್ಕೆ ಆಮದು ಕಾಮಂ. ಆಚಾರ್ಯ ಭಗವದ್ ರಾಮಾನುಜರು ಯತಿಶ್ರೇಷ್ಠರು, ಪರಮ ವೈರಾಗ್ಯ ಶಿಖಾಮಣಿಗಳು, ಸಮಸ್ತ ಸಾಂಸಾರಿಕ ವಿಷಯಗಳಿಂದ ನಿವೃತ್ತರು. ಆದರೆ ಅವರಿಗೆ ಕಾಮ ಮಾತ್ರ ಹೋಗಲಿಲ್ವಂತೆ. ಅವರನ್ನು ಕೊಂಡಾಡುವ ರಾಮಾನುಜನ ಉತ್ತಂದಾದಿ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಇದೇನಿದು ಯತಿಗಳಿಗೆ ಕಾಮವ ಅಂತ ಕೇಳಿದ್ರು. ಹೌದು, ಆ ರಾಮಾನುಜರು ವೈರಾಗ್ಯ ಶಿಖಾಮಣಿಗಳು ಅಂತ ಹೇಳಿದ್ರು. ಅವರಿಗೆ ಕಾಮ ಅಂದರು. ಏನು ಕಾಮ ಅಂದರು? ಕಣ್ಣನಕ್ಕೆ ಆಮದು ಕಾಮಂ. ಅವರ ಕಾಮನೆಗೆ ವಿಷಯ ಕೃಷ್ಣ ಪರಮಾತ್ಮ ಅಂದ್ಬಿಟ್ರು. ಕೃಷ್ಣ ಪರಮಾತ್ಮನ ವಿಷಯದಲ್ಲಿ ಅಪರಿಮಿತವಾದ ಕಾಮವುಳ್ಳವರಂತೆ ಆಚಾರ್ಯ ರಾಮಾನುಜರು. ಅಂದರೆ ಏನು? ಭಗವತ್ ಕಾಮನೆಯನ್ನು ಉಳ್ಳವರು. ಆ ರೀತಿ ಪರಮಾತ್ಮನಲ್ಲಿ ಕಾಮನೆಯನ್ನು ಉಳ್ಳವರಾಗಿ ಇತರ ವಿಷಯ ವೈರಾಗ್ಯ ತಾನಾಗಿ ಏರ್ಪಡುತ್ತೆ ಎಂದರು. ಇಲ್ಲಿ ಒಂದು ವಿಷಯ ಏನು ಕೇಳ್ತಾರೆ, ಎಲ್ಲವನ್ನ ಬಿಟ್ಟು ವೈರಾಗ್ಯ ಬಂದು ಪತ್ನಿ ಬೇಡ, ಪುತ್ರ ಬೇಡ, ಮಕ್ಕಳು ಬೇಡ, ಸಂಸಾರ ಬೇಡ, ಪಂಚೇಂದ್ರಿಯಗಳ ಅನುಭವವೇ ನನಗೆ ಬೇಡ ಅಂತ ಹೇಳಿ ಮೂಗಿಡ್ಕೊಂಡು ಕೂತ್ಕೊಂಡ್ಬಿಡೋದ, ಆಮೇಲೆ ಪರಮಾತ್ಮನನ್ನು ಹೋಗಿ ಸೇರೋದ ಅಂದರು. ಅದು ಯಾವ ಜನ್ಮಕ್ಕೂ ಆಗಲ್ಲ. ಈ ಇಂದ್ರಿಯಗಳನ್ನು ಜಯಿಸುವ ಶಕ್ತಿ ನಮ್ಮಂತಹವರಿಗೆ ಇಲ್ಲ. ಅದು ಆಗಲ್ಲ. ಎಲ್ಲೇ ಕೂತರೂ ಇವುಗಳ ಜ್ಞಾಪಕನೇ ಬರ್ತಾ ಇರುತ್ತೆ. 1 ಗಂಟೆ ಕಾಲ ಹಸು ತಡಿಬೋದು, 2 ಗಂಟೆ ಕಾಲ, 3ನೇ ಗಂಟೆ ಕಾಲಕ್ಕೆ ತಪಸ್ಸು ಇಲ್ಲ, ಉಪವಾಸನೂ ಇಲ್ಲ, ಏನೂ ಇಲ್ಲ, ಏನಾದ್ರು ತಿಂದರೂ ಸಾಕು ಅನಿಸುತ್ತೆ. ಇದು ನಮ್ಮ ವೈರಾಗ್ಯ, ಇದು ನಮ್ಮ ಶರೀರ ಧರ್ಮ. ಆದ್ದರಿಂದ ಎಲ್ಲವನ್ನ ಬಿಟ್ಟು ವೈರಾಗ್ಯ ಬಂದ ಮೇಲೆ ನೋಡ್ಕೊಳ್ಳೋಣ ಪರಮಾತ್ಮ ಹತ್ರ. 60-70 ವರ್ಷ ಆಗಲಿ, ಈಗಲೇ ಏನು ಅವಸರ ಅಂದರು. ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ, ಯಾವಾಗ ವೈರಾಗ್ಯ ಬರಬೇಕು, ಯಾವಾಗ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತ ಹೇಳಿದ್ರು. ಬಾಲ್ಯದಲ್ಲೇ ಬರಬೇಕು ಅಂದ್ಬಿಟ್ಟ. ವಯಸ್ಸಾದ ಮೇಲೆ ನಮಗೆ
ಕಾಲ ಕಳೆಯುವುದಕ್ಕೆ, ಶರೀರ ನಿರ್ವಹಣೆಗೆ ಹಣ ಬೇಕು ಅಂತ ಸೇರಿಸಿಡ್ತೀವಲ್ವಾ, ಆದರೆ ಜ್ಞಾನ ಬೇಕು, ಭಕ್ತಿ ಬೇಕು ಅಂತ ಎಷ್ಟು ಜನ ಸೇರಿಸಿಡ್ತಾರೆ? ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಕಾಲಾಗಲ್ಲ, ಕೈ ನೋವು, ತಲೆ ಭಾರ. ಈ ಸ್ಥಿತಿಯಲ್ಲಿ ಶರೀರಧಾರಣೆಯೇ ಕಷ್ಟವಾಗಿರುವಾಗ ಆ ಪರಿಸ್ಥಿತಿಯಲ್ಲಿ ನೀನೇನು ಪರಮಾತ್ಮನ ಚಿಂತನೆ ಮಾಡ್ತೀಯ? ಆದ್ದರಿಂದ ಆ ಎಳೆಯ ವಯಸ್ಸಿನಲ್ಲಿಯೇ ಪರಮಾತ್ಮನನ್ನು ಧ್ಯಾನ ಮಾಡು. ಆ ವಯಸ್ಸಾದ ವೃದ್ಧಾಪ್ಯಕ್ಕೆ ಧನವನ್ನು ಕೂಡಿಸಿಡುವಂತೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಬಾಲ್ಯದಿಂದ ಕೂಡಿಸುವಂತಾನೆ ಪ್ರಹ್ಲಾದ. ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದನ ಮಾತು, ಬಾಲ್ಯದಿಂದ ಅದನ್ನು ಅಭ್ಯಾಸ ಮಾಡಿಸು ಮನಸ್ಸಿಗೆ ಎಂಬುದಾಗಿ ಹೇಳುವ ಮಾತು. ಈ ರೀತಿ ಆ ಪರಮಾತ್ಮನನ್ನು ನಾವುಗಳು ಯಾವಾಗ ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು, ಈ ಎಲ್ಲ ಕರ್ಮ ಇವೆಲ್ಲವನ್ನು ಭಗವದಾರಾಧನೆ ವೇಷಣ ಮಾಡಬೇಕು. ಹೀಗೆ ಮಾಡಿದರೆ, ಕರ್ಮಾಚರಣೆಯನ್ನು ಮಾಡಿದ್ರೆ ಪಾಪಗಳು ಕಡಿಮೆ ಆಗುತ್ತೆ. ಆಗ ಈ ಶಬ್ದ ರೂಪ ರಸಗಂಧಗಳ ಕಡೆಗೆ ಓಡ್ತಾ ಇದೆಯಲ್ಲ ಮನಸ್ಸು, ಅದು ಒಂದು ಹತೋಟಿಗೆ ಬರುತ್ತೆ. ಪಾಪಗಳು ಕಡಿಮೆಯಾದಾಗ ಇಂದ್ರಿಯಗಳು ವಶವಾಗುತ್ತೆ. ಆ ಹೊರಗೆ ನೋಡ್ತಾ ಇರೋ ಇಂದ್ರಿಯಗಳು ಒಳಮುಖವಾದಾಗ ಒಳಗಿರುವ ಆತ್ಮನನ್ನು ಕಾಣುತ್ತೆ. ಅದು ಜ್ಞಾನಯೋಗ. ಆತ್ಮನನ್ನು ಕಾಣುವುದು. ಆ ಆತ್ಮನ ಚಿಂತನೆಯನ್ನು ಸುಮ್ಮನೆ ಆತ್ಮನ ಚಿಂತನೆ ಮಾಡಿದ್ರೆ ಅದು ಜ್ಞಾನ ಅಷ್ಟೇ. ಆತ್ಮ ಚಿಂತನೆಯನ್ನು ಪರಮಾತ್ಮನ ಆರಾಧನೆ ಅಂತ ಮಾಡಿದ್ರೆ ಜ್ಞಾನಯೋಗ. ಅದು ಭಗವದ್ ಆರಾಧನೆಯ ರೂಪ ತಾಳಿದ್ರೆ ಯೋಗವಾಗುತ್ತೆ. ಇಲ್ಲದೆ ಹೋದರೆ ಅದು ಬರೀ ಕರ್ಮ, ಬರೀ ಜ್ಞಾನ. ಪರಮಾತ್ಮನ ಮೇಲಿನ ಪ್ರೇಮ, ಪರಮಾತ್ಮನ ಮೇಲೆ ನಮಗೆ ಪ್ರೇಮ ಇದೆ ಅಂದರೆ ಅದು ಬರೀ ಭಕ್ತಿ. ಆ ಪ್ರೇಮವನ್ನು ಅವನ ಪೂಜೆ ಅಂತ ಮಾಡಿದ್ರೆ ಅದು ಭಕ್ತಿ ಯೋಗ. ಇದು ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ. ಆ ಯೋಗ ಶಬ್ದದ ಅರ್ಥವೇನು? ಮಾಡುವುದೆಲ್ಲವೂ ಕೂಡ ಭಗವದಾರಾಧನಾ ರೂಪೇಣ ಆಗಬೇಕು. ಮಯಿ ಸನ್ಯಸ್ಯ ಕರ್ಮಾಣಿ ಎಂಬುದಾಗಿ ಹೇಳ್ತಾನೆ. ಹಾಗೆ ಮಾಡಿದಾಗ ಮಾತ್ರ ಅದು ಯೋಗವಾಗುತ್ತೆ, ಮೋಕ್ಷಕ್ಕೆ ಮಾರ್ಗವಾಗುತ್ತದೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗಗಳೆಲ್ಲ ಮುಕ್ತಿಯನ್ನು ಕೊಡಬೇಕಾದ್ರೆ ಕರ್ಮಜ್ಞಾನ ಭಕ್ತಿಗಳೆಲ್ಲವೂ ಕೂಡ ಪರಮಾತ್ಮನ ಆರಾಧನಾ ವೇಷೇಣ ಅನುಷ್ಠಾನ ಮಾಡಲ್ಪಡಬೇಕು. ಅದು ಯೋಗವಾಗಬೇಕು. ಆಗ ಮಾತ್ರ ಅದು ಮೋಕ್ಷವನ್ನು ನೀಡುತ್ತದೆ. ಇಂತಹ ಈ ಪುಣ್ಯ ಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಪಡೆದುಕೊಂಡು ಪರಮಾತ್ಮನನ್ನು ಸೇರುವುದು ನಮಗಷ್ಟು ಸುಲಭವ? ಆದ್ದರಿಂದ ಇದು ಯಾವುದು ನಮಗಾಗಲ್ಲ ಅಂದ್ಬಿಟ್ಟ ಅರ್ಜುನ. 17 ಅಧ್ಯಾಯ ಆದಮೇಲೂ ಕೂಡ ಇನ್ನೂ ಅರ್ಜುನ ಅಳ್ತಾನೆ ಇದ್ದಾನೆ. ಇಷ್ಟೆಲ್ಲ ಹೇಳಾಯ್ತಲ್ಲಪ್ಪ, ಇನ್ನೂ ಅಳ್ತೀಯಲ್ಲ ಅಂತ. ನೀ ಹೇಳೋದೆಲ್ಲ ಚೆನ್ನಾಗಿದೆ, ಆದರೆ ನೀ ಹೇಳೋದು ಏನೂ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು. ಆಯಿತಾ? 17 ಅಧ್ಯಾಯಗಳು ಮುಗೀತು. ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಆತ್ಮಸ್ವರೂಪ, ಪರಮಾತ್ಮ ಸ್ವರೂಪ, ವಿಭೂತಿ ಯೋಗ ಎಲ್ಲ ಮುಗೀತು ಪುರಾಣ. ಆದರೆ ಮಾತ್ರ ಅರ್ಜುನನ ಶೋಕ ಹೋಗಲೇ ಇಲ್ವಲ್ಲ ಅಂದರು. ಏನು ಮಾಡಲಿ ಇಂದ? ಬಿಟ್ಬಿಡು, ಏನು ಮಾಡಬೇಡ ಅಂದ. ಏನೂ ಮಾಡದೆ ಹೋದರೆ ಶ್ರೇಯಸ್ ಯಾಕೆ ಎಂದ. ಮಾಡು ಅಂದರೆ ಆಗಲ್ಲ ಅಂತೀಯ, ಮಾಡಬೇಡ ಅಂದರೆ ಏನು ಮಾಡಲಿ ಅಂತೀಯ. ಏನಯ್ಯ ಮಾಡಲಿ ಅಂತಾನೆ ಕೃಷ್ಣ ಅರ್ಜುನನನ್ನು ನೋಡಿ. ಮತ್ತೇನು ಮಾಡೋದು ನೀನೇ ಹೇಳು ಅಂದ. ಕರ್ಮಯೋಗ ಆಗಲ್ವಾ? ಜ್ಞಾನಯೋಗ ಆಗೋಲ್ವಾ? ಭಕ್ತಿ ಯೋಗ ಆಗಲ್ವಾ? ಏನೂ ಆಗಲ್ಲ ಕೃಷ್ಣ ನನ್ನ ಕೈಯಲ್ಲಿ. ಇಂದ್ರಿಯಗಳ ಹತೋಟಿಗೆ ಬರಬೇಕು ಅಂತೀಯ. ಅದಕ್ಕೆ ಮೊದಲು ಬೇಕಾದದ್ದು ಆಹಾರ ಶುದ್ಧಿ. ಅದೇ ಇಲ್ವಲ್ಲ ಕೃಷ್ಣ. ಕಂಡದ್ದೆಲ್ಲ ತಿನ್ನೋರು ನಾವು. ಮನುಷ್ಯ ಏನಾದರೂ ಒಂದು ತಿಂದೇ ಬಿಟ್ಟಿದ್ದಾನ. ಹಾವು ಹಲ್ಲಿಯಿಂದ ತಿಂದಾಯಿತು ನಾವುಗಳು. ಏನನ್ನು ತಿನ್ನದೇ ಬಿಟ್ಟಿದ್ದೀವಿ? ಏನಾದರೂ ಆಹಾರ ಶುದ್ಧಿ ಇದೆಯಾ? ಆಹಾರ ಶುದ್ಧ ಸತ್ವಶುದ್ಧಿ. ನಮಗೆ ಅದೇ ಇಲ್ವಲ್ಲ. ಆಹಾರ ಶುದ್ಧಿನೇ ಇಲ್ಲದೆ ಹೋದ್ಮೇಲೆ ಎಲ್ಲಿಂದ ಸಾತ್ವಿಕತೆ, ಎಲ್ಲಿಂದ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ? ಏನೂ ಆಗೋಲ್ಲ ಅಂದ್ಬಿಟ್ಟ ಅರ್ಜುನ. ಕೊನೆಗೆ ಏನು ಮಾಡಲಿ ಇಂದ? ಏನೂ ಆಗಲ್ವಾ? ಹಾಗಾದರೆ ಬೀಳು ನನ್ನ ಕಾಲಿಗೆ ಅಂತಾನೆ. ಶರಣಾಗತಿ ಮಾಡು, ನನ್ನನ್ನು ಆಶ್ರಯಣ ಮಾಡು. ನಿನಗೇನೇನು ಬೇಕೋ ಅದೆಲ್ಲವನ್ನು ನಾನು ಕೊಡ್ತೇನೆ. ಪುಣ್ಯ ಪಾಪ ಕರ್ಮಗಳಿಂದ ನಾನು ಬಿಡುಗಡೆಯನ್ನು ಕೊಡ್ತೇನೆ. ನನ್ನನ್ನು ಆಶ್ರಯಿಸು ಅಂದ್ಬಿಟ್ಟ. ಕೊನೆಗೆ ಏನು? ಶರಣಾಗತಿ. ಸರ್ವಧರ್ಮಾನೇ ಪರಿತ್ಯಜ್ಯ. ಇದುವರೆಗೂ ಏನೇನು ಹೇಳಿದೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ, ಅದು ಇದು ಎಲ್ಲ ಬಿಟ್ಬಿಡು. ಅವುಗಳ ಸ್ಥಾನದಲ್ಲಿ ನಾನಿದ್ದು ನಿನಗೇನು ಬೇಕೋ ಅದನ್ನು ಮಾಡ್ತೇನೆ. ನನ್ನನ್ನು ಆಶ್ರಯಣ ಮಾಡು ಎಂದನಲ್ಲವ. ಆದ್ದರಿಂದ ಇಲ್ಲಿ ಗೋದಾಗೋಷ್ಠಿಯಲ್ಲಿರುವವರೆಲ್ಲರೂ ಕೂಡ ಅನುಷ್ಠಾನ ಮಾಡ್ತಾ ಇರೋ ವ್ರತ ಯಾವುದು ಅಂದರು? ಯಾವ ವ್ರತವೂ ಇಲ್ಲ. ಇವರು ಮಾಡೋದೇನು? ಭಗವದ್ ಆಶ್ರಯಣ. ಪರಮಾತ್ಮನನ್ನು ಆಶ್ರಯಣ ಮಾಡುವುದೇ ಇವರ ವ್ರತ. ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ.
ನಿನ್ನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಪರಮಾತ್ಮನ ಸಮಾಶ್ರಯಣವನ್ನು ಮಾಡುವುದೇ ದೇವಿ ಆಂಡಾಳ ಅನುಷ್ಠಾನ ಮಾಡುವ ವ್ರತ. ಅಂತಹ ಒಂದು ವ್ರತಕ್ಕೆ ಎಲ್ಲರನ್ನ ಬನ್ನಿರಿ, ನೀರಾಡಪ್ಪೋದುವೀರಿ ಎಂಬುದಾಗಿ ಆಹ್ವಾನ ಮಾಡಿದಳು. ಹೀಗೆ ಶರಣಾಗತಿ ಮಾಡಿದವನು ತನ್ನ ಶರೀರದಲ್ಲಿ ಆಯಸ್ಸು ಇರುವ ತನಕ ಅವನಿನ್ನೂ ಬದುಕಿರ್ಬೇಕಲ್ಲ, ಶರೀರದಲ್ಲಿ ಇರಬೇಕಲ್ಲ ಜೀವ. ಏನು ಮಾಡುವುದು? ಮಾಡಿದ್ದೆಲ್ಲ ಮಾಡಾಗೋಯ್ತು, ಪರಮಾತ್ಮನ ಆಶ್ರಯನ ಮಾಡಾಗೋಯ್ತು. ಇನ್ನು ಮಾಡಬೇಕಾದ ಏನೂ ಇಲ್ಲ. ಇನ್ನೇನು ಮಾಡಬೇಕು? ಈಗ ಮುಂದಿನ ಕಾರ್ಯ ಪರಮಾತ್ಮ ಮಾಡಬೇಕು ನಮಗಾಗಿ. ನಮ್ಮ ಜವಾಬ್ದಾರಿ ಮುಗಿದೋಯ್ತು. ನಮ್ಮದೆಲ್ಲವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ವಿ ಭಾರವನ್ನು. ಈಗ ಮುಂದಿನ ಕಾರ್ಯ ಅವನದು. ಅವನು ಬಂದು ಕರೆದೊಯ್ಯುವ ತನಕ ನಾವೇನು ಮಾಡಬೇಕು ಅಂದರು? ಅವನ ಸೇವೆಯನ್ನು ಮಾಡು, ಅವನ ಕೈಂಕರ್ಯವನ್ನು ಮಾಡು.